ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರಮಾಧವಾನ್. ಪ್ರಸನ್ನ ಶೂರಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಇಷ್ಟೋ ವಿಶಿಷ್ಟಶಿಷ್ಟೇಷ್ಟಶಿಖಂಡಿ ನಹುಷೋ ವೃಷಃ ಕ್ರೋಧಃ ಕ್ರೋಧವತ್ಕರ್ತ ವಿಶ್ವಬಾಹುರ್ಮಹೀಧರಃ. ನಿನ್ನೆಯ ಪಾಠದಲ್ಲಿ ವಿಶಿಷ್ಟ ಎಂಬುವಂತಹ ಭಗವಂತನ ನಾಮವನ್ನು ತಿಳ್ಕೊಂಡಿದ್ದೇವೆ. ಇವತ್ತು ಶಿಷ್ಟೇಷ್ಟ. ಶಿಷ್ಟಾನಾಂ ಜ್ಞಾನಿನಾಂ ಇಷ್ಟಃ ಪ್ರಿಯಃ ಶಿಷ್ಟೇಷ್ಟಃ. ಶಿಷ್ಟಾನಾಂ ಅಂದರೆ ಜ್ಞಾನಿನಾಂ, ಜ್ಞಾನಿಗಳಿಗೆ ಇಷ್ಟಃ ಪ್ರಿಯಃ ಪ್ರಿಯನಾಗಿರುವವನು. ಆದ ಕಾರಣ ಭಗವಂತನಿಗೆ ಶಿಷ್ಟೇಷ್ಟಃ ಅಂತ ಹೆಸರು. ಮತ್ತು ಶಿಷ್ಟಾಃ ಜ್ಞಾನಿನಃ ಇಷ್ಟಾಃ ಪ್ರಿಯಾಃ ಯಸ್ಯ ಸಹ. ಶಿಷ್ಟಾಃ ಅಂದರೆ ಜ್ಞಾನಿಗಳಿಗೆ, ಜ್ಞಾನಿನಃ ಜ್ಞಾನಿಗಳಿಗೆ, ಇಷ್ಟಾಃ ಪ್ರಿಯಾಃ ಇಷ್ಟನಾದವನು ಯಾರೋ ಅವನು ಶಿಷ್ಟೇಷ್ಟಃ. ಜ್ಞಾನಿಗಳಿಗೆ ಪ್ರಿಯನಾಗಿ ಉಳ್ಳವನು ಮೇಲಿಂದು, ಜ್ಞಾನಿಗಳು ಪ್ರಿಯರಾಗಿ ಉಳ್ಳವರು ವೈಸ್ವರ್ಸ. ಜ್ಞಾನಿಗಳಿಗೆ ಪ್ರಿಯನಾಗಿರುವುದರಿಂದ ಶಿಷ್ಟೇಷ್ಟಃ. ಜ್ಞಾನಿಗಳು ಭಗವಂತನಿಗೆ ಪ್ರಿಯರಾಗಿರ್ತಾರೆ. ಜ್ಞಾನಿ ಸಚ ಮಮ ಪ್ರಿಯ ಅಂತ ಹೇಳಿ. ಆದ ಕಾರಣ ಜ್ಞಾನಿಗಳು ಭಗವಂತನಿಗೆ ಪ್ರಿಯರಾಗಿರ್ತಾರಾದ ಕಾರಣ ಅವನು ಶಿಷ್ಟೇಷ್ಟ ಅಂತ. ಇನ್ನು ಯಥಾ ಸ್ಕಾಂದ ಪುರಾಣ ವಾಕ್ಯವನ್ನು ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ. ಯಥಾ ರಾಜ್ಞಃ ಪ್ರಿಯತ್ವಂತು ಭೃತ್ಯೋ ವೇದ ನ ಚಾತ್ಮನಃ ತಥಾ ಜೀವೋ ನ ಯತ್ ಸಖ್ಯಂ ವೇತ್ತಿ ತಸ್ಮೈ ನಮೋ ನಮಃ. ಭಗವಂತ ಸಾಮಾನ್ಯವಾಗಿ ಎಲ್ಲ ಜೀವರಿಗೂ ಪ್ರಿಯನಾಗೇ ಇರ್ತಾನೆ. ಆದರೆ ಜೀವರಿಗೆ ತಮಗೆ ಭಗವಂತ ಪ್ರಿಯನಾಗಿದ್ದಾನೆ ಅಂತ ಅವರು ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಯಥಾರಾಜ್ಞಃ ಪ್ರಿಯತ್ವಂತು ಭೃತ್ಯೋ ವೇದ ನ ಚ ಆತ್ಮನಃ. ರಾಜನಿಗೆ ತನ್ನ ಪ್ರಜೆಗಳೆಲ್ಲರೂ ಇಷ್ಟವಾಗೇ ಇರ್ತಾರೆ. ಪ್ರಜೆಗಳೆಲ್ಲ ಇಷ್ಟ ಅವನಿಗೆ. ಪ್ರಜೆಗಳ ಮೇಲೆ ಪ್ರೀತಿ ಇಲ್ಲದೇ ಇದ್ದರೆ ಅವನು ಪಾಲನೆ ಮಾಡುವುದಕ್ಕಾಗುವುದೇ ಇಲ್ಲ. ಆದರೆ
ಅದು ಪ್ರಜೆಗಳಿಗೆ ಗೊತ್ತಿರಲ್ಲ. ಕೆಲವರು ಅನ್ಕೊತಾರೆ ರಾಜನಿಗೆ ನಾನಂದರೆ ಇಷ್ಟ ಇಲ್ಲ ಅಥವಾ ನಾನು ಇಷ್ಟ ರಾಜನಿಗೆ ಎಂಬುದು ಪ್ರಜೆಗಳಿಗೆ ಗೊತ್ತಿರಲ್ಲ. ಹಾಗೆ ಭಗವಂತನು ತನ್ನ ಭಕ್ತರ ಜೀವರಿಗೆ ತೋರಿಸುವಂತಹ ಪ್ರೀತಿಯನ್ನು ಈ ಜೀವನು ತಿಳಿದುಕೊಳ್ಳುವುದಿಲ್ಲ ಎಂದು ಸ್ಕಾಂದ ಪುರಾಣದ ವಾಕ್ಯ. ಇನ್ನು ಭಾಗವತದಲ್ಲಿ ಸತ್ಯವ್ರತ ರಾಜನು ಹೀಗೆ ಹೇಳ್ತಾನೆ, ತ್ವಂ ಸರ್ವಲೋಕಸ್ಯ ಸುಹೃತ್ ಪ್ರಿಯೇಶ್ವರ ತಥಾಪಿ ಲೋಕೋ ನ ಭವಂತಮಂದಧೀರ್ಜಾನಾತಿ ಸಂತಂ ಹೃದಿ ಬದ್ಧ ಕಾಮಃ. ಸತ್ಯವ್ರತ ರಾಜ ಹೇಳ್ತಾನಂತ ಹೀಗೆ, ಈ ಲೋಕ ಕಾಮದಿಂದ ಆವೃತವಾಗಿದೆ. ಅಂದರೆ ಈ ಲೋಕದಲ್ಲಿ, ಲೋಕ ಅಂದರೆ ಜನರು, ಪ್ರಜೆಗಳು. ಈ ಜನರಿಗೆ ಭಗವಂತನು ತಮಗೆ ಪ್ರಿಯರು ಎಂಬುದು ತಿಳಿಯುವುದಿಲ್ಲ. ಯಾಕೆ? ಕಾಮ ಅಂದರೆ ಕೋರಿಕೆಗಳು, ಸ್ವಾರ್ಥ, ನಂಗೆ ಅದು ಬೇಕು ಇದು ಬೇಕು ಎಂಬ ಒಂದು ಇದರಿಂದ ಆವೃತರಾದ, ಇದರಿಂದ ಆಗಲ್ಪಟ್ಟ ಈ ಜನಕ್ಕೆ ಭಗವಂತ ತಮಗೆ ಪ್ರಿಯನಾಗಿರುವವನು ಅಂತ ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ ಅಂತೇಳಿ ಸತ್ಯವ್ರತ ರಾಜ ಹೇಳ್ತಾನೆ ಅಂತ ಭಾಗವತ ಹೇಳ್ತಾ ಇದೆ. ಇಲ್ಲಿ ಇದಕ್ಕೆ ವಿವರಣೆ ಬೇಕು. ಭಗವಂತನಿಗೆ ವೈಷಮ್ಯ ನೈರ್ಘೃಣ್ಯಗಳು ಇಲ್ಲ. ಅಂದರೆ ಭಗವಂತನಿಗೆ ಇವನು ನನಗೆ ಬೇಕಾದವನು, ಇವನು ನನಗೆ ಬೇಡದವನು ಎಂಬುವಂತಹ ಅಸ್ಮದೀಯ ತಸ್ಮದೀಯ ಭಾವವೂ ಇಲ್ಲ ಭಗವಂತನಿಗೆ. ಅವನು ಎಲ್ಲರನ್ನ ಸಮವಾಗೇ ನೋಡ್ತಾನೆ, ಅವನು ಸಮವರ್ತಿ. ಆದರೆ ಈ ಜೀವರು ಮಾತ್ರ ಭಗವಂತ ತಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ತಮ್ಮ ಮೇಲೆ ಕಾಳಜಿ ತೋರಿಸ್ತಾ ಇದ್ದಾನೆ, ತಮ್ಮನ್ನು ಸೃಷ್ಟಿಸಿ ಅಂದರೆ ಈ ಸಂಸಾರಕ್ಕೆ ತಂದು ನಮ್ಮ ಪೋಷಣೆಯನ್ನು ಮಾಡ್ತಾ ಇದ್ದಾನೆ. ಭಗವಂತನಿಗೆ ನಾವು ಪ್ರಿಯರಲ್ಲದೇ ಇದ್ದರೆ ಅವನು ಹೇಗೆ ಮಾಡ್ತಾನೆ? ಇವೆಲ್ಲ ಮಾಡಲ್ಲ. ಆದರೆ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಭಗವಂತ ನಮಗೆ ಪ್ರೀತಿಪಾತ್ರನು, ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅಂಥೇಳಿ ನಮಗೆ ಜೀವರಿಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ಕಾಮ ಅಂದರೆ ಅವಿದ್ಯ, ಕಾಮ ಅಂದರೆ ಸ್ವಾರ್ಥ, ಇದರಿಂದ ನಾವು ಆವೃತರಾಗಿ ಭಗವಂತ ಮಾಡ್ತಾ ಇರುವ ಮಾಡುವ ಉಪಕಾರ, ನಮ್ಮ ಮೇಲೆ ಕರುಣೆಯಿಂದ ಮಾಡುವ ಉಪಕಾರವನ್ನೂ ಕೂಡ ನಾವು ಲೆಕ್ಕಿಸುತ್ತಾ ಇಲ್ಲ, ಗಮನಿಸುತ್ತಾ ಇಲ್ಲ. ನಮ್ಮ ಸಿದ್ಧಾಂತವೇ ಅದು. ಭಗವಂತ ಸ್ವತಂತ್ರ, ನಾವು ಅಸ್ವತಂತ್ರರು. ನಾವು ಅಸ್ವತಂತ್ರರು ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ಸರ್ವತಂತ್ರ ಅಸ್ವತಂತ್ರರು. ಕೊನೆಗೆ ಉಸಿರಾಡುವುದಕ್ಕೂ, ಕೈ ಎತ್ತುವುದಕ್ಕೂ, ಮಾತನಾಡುವುದಕ್ಕೂ, ಹೆಜ್ಜೆ ಇಡುವುದಕ್ಕೂ ಯಾವುದಕ್ಕೂ ನಮಗೆ ಸ್ವಾತಂತ್ರ್ಯವಿಲ್ಲ. ನಮ್ಮಲ್ಲಿ ಭಗವಂತ ಬಿಂಬರೂಪಿಯಾಗಿ ಇದ್ದು ಅವನು ಮಾಡಿ ಪ್ರತಿಬಿಂಬರಾದ ನಮ್ಮಿಂದ ಮಾಡಿಸಿದರೆ ನಾವು ಮಾಡ್ತೇವೆ, ಇಲ್ಲದೇ ಇದ್ದರೆ ಇಲ್ಲ. ಭಗವಂತನೇ ಅಲ್ಲ, ಭಗವಂತನ ಪ್ರಥಮ ಸೇವಕರಾದ ಜೀವೋತ್ತಮರಾದ ವಾಯುದೇವರು ಕೂಡ ನಮ್ಮಲ್ಲಿ ಇದ್ದು ನಮಗೆ ತಿಳಿಯದೇನೆ ನಮ್ಮಿಂದ ಉಚ್ಛ್ವಾಸ ನಿಶ್ವಾಸ ರೂಪವಾದ ಶ್ವಾಸಕ್ರಿಯೆಯನ್ನು ಮಾಡಿಸ್ತಾ ಇದ್ದಾರೆ. ಅದೇ ವಾಯುದೇವರು ನಮ್ಮಲ್ಲಿ ಇದ್ದು ಶ್ವಾಸಕ್ರಿಯೆಯನ್ನು ಮಾಡಿಸದೇ ಇದ್ದರೆ ನಾವೆಲ್ಲರೂ ಮುಗಿತು ನಮ್ಮ ಕತೆ. 6 3 2 1,000 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗಬ್ಜತೆ ಕಲ್ಪ ಪರ್ಯಂತತ ರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ನಮ್ಮಲ್ಲಿ ಇದ್ದು ವಾಯುದೇವರು ನಾವು ನಿದ್ದೆ ಮಾಡ್ತಾಯಿದ್ರು, ಮಾತಾಡ್ತಾಯಿದ್ರು, ತಿಂತಾಯಿದ್ರು, ಮಲಗಿದ್ರು, ನಡೀತಾ ಇದ್ದರು. ಅವರು ವಿರಾಮ ತಗೊಳ್ಳದೆ
ದಿನಕ್ಕೆ 21,600 ಬಾರಿ ಉಚ್ಛ್ವಾಸ ನಿಶ್ವಾಸ ರೂಪವಾದ ಶ್ವಾಸಕ್ರಿಯೆಯನ್ನು ನಡೆಸಿ ಅದರ ಮೂಲಕ ಹಂಸಮಂತ್ರ ಜಪವನ್ನು ಮಾಡಿಸ್ತಾ ಇದ್ದಾರೆ. ಅದು ನಮಗೆ ಗೊತ್ತಾಗ್ತಾ ಇಲ್ಲ, ನಾವು ಅದನ್ನು ಗುರುತಿಸ್ತಾ ಇಲ್ಲ. ವಾಯುದೇವರಿಗೆ ನಮ್ಮ ಒಂದು ಕೃತಜ್ಞತೆಯನ್ನು ನಾವು ಸೂಚಿಸುತ್ತಾ ಇಲ್ಲ. ನಾವು ಸೂಚಿಸುತ್ತಾ ಇಲ್ಲ, ಕೃತಜ್ಞತೆ ಹೇಳ್ತಾ ಇಲ್ಲ ಅಂತ ವಾಯುದೇವರು ನಮ್ಮಲ್ಲಿ ಉಸಿರಾಟವನ್ನು ಮಾಡಿಸದೇ ಇಲ್ಲ. ನಮ್ಮ ಒಂದು ಮನುಷ್ಯನ ಹ್ಯೂಮನ್ ಸೈಕಾಲಜಿ ಏನು ಅಂದರೆ, ನಾವು ಯಾರಿಗಾದರೂ ಸಹಾಯ ಮಾಡಿದರೆ ನಾವು ಅಟ್ಲೀಸ್ಟ್ ಅವನಿಂದ ಒಂದು ಥ್ಯಾಂಕ್ಸ್ ಅಂತನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ. ಇಲ್ಲದೇ ಇದ್ದರೆ ನಮಗೆ ಅಸಮಾಧಾನ ಆಗತ್ತೆ. ಇನ್ನೊಂದು ಸಲ ಅವನಿಗೆ ನಾವು ಆ ಕೆಲಸ ಮಾಡಲ್ಲ. ಆದರೆ ವಾಯುದೇವರು ಹಾಗಲ್ಲ. ನಾವು ಥ್ಯಾಂಕ್ಸ್ ಹೇಳಲಿ ಬಿಡಲಿ, ಆತನನ್ನು ನಾವು ಗುರುತಿಸದೇ ಇರಲಿ ಮಾಡ್ತಾನೇ ಇದ್ದಾರೆ. ವಾಯುದೇವರೇ ಹೀಗೆ ಮಾಡುವಾಗ ವಾಯುದೇವರ ಪ್ರಭುವಾದಂತಹ ಭಗವಂತ ಬಿಂಬರೂಪಿಯಾಗಿ ನಮ್ಮಲ್ಲಿ ಇದ್ದು ನಮ್ಮ ಮೇಲೆ ಎಷ್ಟು ಕರುಣೆಯಿಂದ ನಮ್ಮಿಂದ ಎಲ್ಲ ನಿತ್ಯ ಮಾಡುವ ಕೆಲಸಗಳನ್ನೆಲ್ಲ ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ನಮ್ಮ ಮೇಲೆ ಅವನಿಗೆ ಕರುಣೆ ಇಲ್ಲದೇ ಇದ್ದರೆ ನಾವು ಮಾಡ್ತಾ ಇದ್ವಾ ಅಂದರೆ ಮಾಡ್ತಾ ಇಲ್ಲ. ಆದರೆ ಅದನ್ನು ನಾವು ಗುರುತಿಸುತ್ತಾ ಇದ್ದೇವೆ ಅಂದರೆ ಗುರುತಿಸುತ್ತಾ ಇಲ್ಲ. ಯಾಕೆ? ಅವಿದ್ಯ, ಸ್ವಾರ್ಥ, ಅಜ್ಞಾನ. ಇದರಿಂದ ನಾವು ಭಗವಂತನ ಇರುವಿಕೆಯನ್ನು, ಭಗವಂತ ನಮ್ಮ ಮೇಲೆ ತೋರಿಸುವಂಥ ಕರುಣೆಯನ್ನು ಗುರುತಿಸದೇ ಇದ್ದೇವೆ. ಆದ ಕಾರಣ ಜೀವರು ಗುರುತಿಸುವುದಿಲ್ಲ. ಭಗವಂತನಿಗೆ ಜೀವರು ಕೂಡ ಪ್ರಿಯರೇ ಅಂತ ಹೇಳ್ತಾ ಇದ್ದಾರೆ. ಇನ್ನು ಭಗವದ್ಗೀತೆಯಲ್ಲಿ, ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಹೀಗೆ ಹೇಳ್ತಾರೆ: ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಗೀತಾ ಭಾಷ್ಯ. ನಾರಾಯಣಸ್ತು ಮೋಕ್ಷಾರ್ಥೇ ಮೋಕ್ಷೋ ನಾನ್ಯಾರ್ಥ ಇಷ್ಯತೆ ಏವಂ ಮಧ್ಯಮಭಕ್ತಾನಾಂ ಏಕಾಂತಾನಾಂ ನ ಕಸ್ಯಚಿತ್. ಅರ್ಥೇ ನಾರಾಯಣೋ ದೇವಸ್ತ್ವನ್ಯತ್ ಸರ್ವಂ ತದರ್ಥಕಂ. ಗೀತಾಕಲ್ಪ ವಾಕ್ಯವನ್ನು ಗೀತಾ ಭಾಷ್ಯದಲ್ಲಿ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಏನು? ಪ್ರಿಯೋ ಹಿ ಜ್ಞಾನಿನಃ ಅತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಜ್ಞಾನಿಗಳು, ಈ ಜ್ಞಾನಿಗಳೇನು ಮಾಡ್ತಾರೆ? ಭಗವಂತನೇ ತಮಗೆ ಇಷ್ಟನಾದವನು ಅಂತ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ನಾವು ಜ್ಞಾನಿಗಳಲ್ಲಾದ ಕಾರಣ ನಮಗೆ ಭಗವಂತ ಇಷ್ಟ ಎಂಬುದು ನಾವು ತಿಳಿದುಕೊಂಡಿರಲ್ಲ. ಆದರೆ ಜ್ಞಾನಿಗಳಾದವರು ಭಗವಂತನು ತಮಗೆ ಇಷ್ಟ ಎಂಬ ವಿಷಯವನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಕೃಷ್ಣ ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ, ನಾನು ಜ್ಞಾನಿಗೆ ಪ್ರಿಯ, ಹಾಗೆ ಜ್ಞಾನಿ ನನಗೆ ಪ್ರಿಯ. ಅದೇ ಹೇಳ್ತಾ ಇದ್ದಾರೆ. ಪ್ರಿಯೋ ಹಿ ಜ್ಞಾನಿನಃ ಅತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ನಾನು ಜ್ಞಾನಿಗಳಿಗೆ ಪ್ರಿಯನು, ನನಗೆ ಜ್ಞಾನಿಗಳು ಪ್ರಿಯರು. ಯದ್ಭಾವಂ ತದ್ಭವತಿ. ಆದರೆ ನಾವು ಗುರುತಿಸದೇ ಇದ್ದರೂ ಭಗವಂತ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ನಾವು ಗುರುತಿಸಿದರೂ ಪ್ರೀತಿ ಮಾಡ್ತಾನೆ. ಆದ ಕಾರಣ ಜ್ಞಾನಿಗಳು ಭಗವಂತನೇ ತನಗೆ ಇಷ್ಟ ಅಂತ ಹೇಳ್ತಾರೆ. ಇನ್ನು ಗೀತಾ ಕಲ್ಪವಾಕ್ಯ ನಾರಾಯಣಸ್ತು ಮೋಕ್ಷಾರ್ಥೇ ಮೋಕ್ಷೋ ನಾನ್ಯಾರ್ಥ ಇಷ್ಯತೆ ಏವಂ ಮಧ್ಯಮಭಕ್ತಾನಾಂ ಏಕಾಂತಾನಾಂ ನ ಕಸ್ಯಚಿತ್. ಅರ್ಥೇ ನಾರಾಯಣೋ ದೇವಸ್ತ್ವನ್ಯತ್ ಸರ್ವಂ ತದರ್ಥಕಂ. ನೋಡಿ, ಭಕ್ತರು ಇಲ್ಲಿ ಜ್ಞಾನಿಗಳಲ್ಲೂ ಏಕಾಂತ ಭಕ್ತರು, ಮಧ್ಯಮ ಭಕ್ತರು ಅಂತ ಇರ್ತಾರೆ. ಇನ್ನು ಅಧಮ ಭಕ್ತರು ಅಂತ ಇರ್ತಾರೆ. ಈ ಜ್ಞಾನಿಗಳಲ್ಲಿ ಏಕಾಂತ ಭಕ್ತರಿಗೇನು ಅಂದರೆ, ಅವರಿಗೆ ಭಗವಂತ ಪ್ರಿಯನಾಗಿರ್ತಾನೆ, ಅವನೊಬ್ಬನೇ ಪ್ರಿಯನಾಗಿರ್ತಾನೆ. ಅವರಿಗೆ ಏಕಾಂತ ಭಕ್ತರಿಗೆ ಭಗವಂತ ಬಿಟ್ಟು ಇನ್ನು ಏನೂ ಬೇಕಾಗಿಲ್ಲ. ಆದರೆ ಅವರು ಮೋಕ್ಷವನ್ನು ತಗೊಳ್ತಾರಲ್ಲ, ಅಂದರೆ ಆ ಮೋಕ್ಷವೂ ಕೂಡ
ಭಗವಂತನಿಗಾಗಿ ತಗೊಳ್ತಾರೆ. ಯಾಕೆ? ಮೋಕ್ಷದಲ್ಲಿ ಯಾವ ಸಾಂಸಾರಿಕ ತಾಪಗಳು ಇಲ್ಲದೆ ಸ್ವಸ್ವರೂಪಾನಂದಾನುಭವ ರೂಪ ಮೋಕ್ಷಾನಂದವನ್ನು ಅನುಭವಿಸುತ್ತಾ ಭಗವಂತನನ್ನೇ ನೋಡ್ತಾ, ಅವನ ಜಪ ಮಾಡ್ತಾ, ಅವನ ಧ್ಯಾನ ಮಾಡ್ತಾ ಸಂತೋಷವಾಗಿರಬಹುದು. ಆದ ಕಾರಣ ಏಕಾಂತ ಭಕ್ತರು ಮೋಕ್ಷವನ್ನೂ ಕೂಡ ನಾರಾಯಣಾರ್ಥೇ, ಭಗವಂತನಿಗಾಗಿಯೇ ಅವರು ತಗೊಳ್ತಾರೆ. ಭಗವಂತನಿಗಾಗಿ ಭಗವಂತ ಅಷ್ಟೇ ಹೊರತು ಇನ್ನು ಭಗವಂತನಿಂದ ಯಾವ ಪ್ರಯೋಜನವೂ ಅವರು ಅಪೇಕ್ಷೆ ಪಡುವುದಿಲ್ಲ ಏಕಾಂತ ಭಕ್ತರು. ಆದರೆ ಮಧ್ಯಮ ಭಕ್ತರಿದ್ದಾರೆ, ಅವರಿಗೇನು ಅಂದರೆ ಮೋಕ್ಷಕ್ಕಾಗಿ ಭಗವಂತ, ಅವರು ಭಕ್ತಿ ಮಾಡ್ತಾರೆ. ಆದರೆ ನನಗೆ ಮೋಕ್ಷ ಬೇಕು, ಆ ಮೋಕ್ಷಕ್ಕಾಗಿ ಭಗವಂತನಲ್ಲಿ ಭಕ್ತಿ ಮಾಡ್ತಾರೆ. ಆದ ಕಾರಣ ಅವರು ಮಧ್ಯಮ ಭಕ್ತರು. ಏಕಾಂತ ಭಕ್ತರು ಉತ್ತಮ ಭಕ್ತರು. ಅವರು ಭಗವಂತನಿಗಾಗಿ ಭಗವಂತನಲ್ಲಿ ಭಕ್ತಿ ಮಾಡ್ತಾರೆ, ಮೋಕ್ಷವನ್ನು ಬಯಸುವುದಿಲ್ಲ ಅಂತೇಳಿ. ಇದು ಅಧಮ ಭಕ್ತರಂತೂ ನೀನು ಇದು ನನಗೆ ಕೊಟ್ಟರೆ ನಾನು ನಿನಗೆ ಭಕ್ತಿ ಮಾಡ್ತೇನೆ, ನೀನು ನನಗೆ ಉದ್ಯೋಗ ಕೊಟ್ಟರೆ ನಿನಗೆ ನಾನು ರಥೋತ್ಸವ ಪಂಚಾಮೃತ ಅಭಿಷೇಕ ಸರ್ವಸೇವೆ ಮಾಡಿಸ್ತೀನಿ, ಕೊಳ್ಳಿಲ್ವಾ ಕೊಡಲ್ಲ. ಇದು ವ್ಯಾಪಾರ ಭಕ್ತಿ, ಅಧಮ ಭಕ್ತಿ. ಈ ರೀತಿಯಾಗಿ ಏಕಾಂತ ಭಕ್ತರು, ಮಧ್ಯಮ ಭಕ್ತರು, ಅಧಮ ಭಕ್ತರು. ಏಕಾಂತ ಭಕ್ತರಿಗೆ ಭಗವಂತನೇ ಬೇಕು, ಮೋಕ್ಷವೂ ಕೂಡ ಭಗವಂತನಿಗಾಗಿ ತಗೊಳ್ತಾರೆ ಅಂತ ಹೇಳ್ತಾ, ಇನ್ನು ಏಕಾಂತ ಭಕ್ತರು ನಮ್ಮ ಮಧ್ವಾಚಾರ್ಯರು ಅಂತ ಹೇಳಬೇಕಾಗೇ ಇಲ್ಲ. ಜೀವೋತ್ತಮರಾದ ವಾಯುದೇವರ ಅವತಾರವಾದ ಮಧ್ವಾಚಾರ್ಯರು ಏಕಾಂತ ಭಕ್ತರು ಅಂತ ಹೇಳಬೇಕಾಗೇ ಇಲ್ಲ. ಅವರು ನಮ್ಮ ಮಧ್ವಾಚಾರ್ಯರು ಏನು ಹೇಳ್ತಾರೆ? ಕಾಠಕೋಪನಿಷತ್ ಭಾಗ್ಯ, ಐತರೇಯೋಪನಿಷತ್ ಭಾಷ್ಯ, ಬೃಹದಾರಣ್ಯೋಪನಿಷತ್ ಭಾಷ್ಯ, ಛಾಂದೋಗ್ಯೋಪನಿಷತ್ ಭಾಷ್ಯ, ತಲವಕಾರ ಉಪನಿಷತ್ ಭಾಷ್ಯ, ಅಥರ್ವೋಪದೇಶ ಭಾಷ್ಯ, ಷಟ್ಪ್ರಶ್ನೋಪನಿಷತ್ ಭಾಷ್ಯ, ತತ್ವೋದ್ಯೋತ, ತಂತ್ರಸಾರ ಸಂಗ್ರಹ, ಈ ಎಲ್ಲ ಗ್ರಂಥಗಳಲ್ಲಿ ಮಂಗಳಾಚರಣ ಶ್ಲೋಕಗಳಲ್ಲಿ ತಮಗೆ ಭಗವಂತನೇ ಇಷ್ಟ, ಭಗವಂತ ಅವನೇ ಪ್ರಿಯತಮ, ಅವನು ಬಿಟ್ಟರೆ ಯಾರೂ ನನಗೆ ಪ್ರಿಯತಮರಲ್ಲ. ಅದೇ ರೀತಿಯಾಗಿ ಮಧ್ವಾಚಾರ್ಯ ಇನ್ನೂ ಹೇಳ್ತಾರೆ, ನಾನು ಅಂದರೆ ಮಧ್ವಾಚಾರ್ಯರು ತಾವು ಭಗವಂತನಿಗೂ ಇಷ್ಟವಾದವರು ಅಂತ ಹೇಳ್ತಾರೆ ಇಷ್ಟು ಗ್ರಂಥಗಳಲ್ಲಿ. ಅದೇ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ, ಪ್ರಿಯೋ ಹಿ ಜ್ಞಾನಿನೋ ಅತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಜ್ಞಾನಿಗಳಿಗೆ ನಾನು ಪ್ರಿಯನು, ಜ್ಞಾನಿಗಳು ನನಗೆ ಪ್ರಿಯರು. ಅದೇ ಮಧ್ವಾಚಾರ್ಯ ವಿಷಯದಲ್ಲಿ ಇದೆ. ಅದನ್ನು ಮಧ್ವಾಚಾರ್ಯರು ಅನೇಕ ಗ್ರಂಥಗಳಲ್ಲಿ ಹೇಳ್ತಾ ಇದ್ದಾರೆ, ನನಗೆ ಭಗವಂತನೇ ಪ್ರಿಯತಮ, ನಾನು ಭಗವಂತನಿಗೆ ಪ್ರಿಯನು ಅಂತ ಹೇಳ್ತಾ ಇದ್ದಾರೆ. ಕಾಠಕೋಪನಿಷತ್ ಭಾಷ್ಯ, ನಮೋ ಭಗವತೆ ತಸ್ಮೈ ಯಸ್ಯಾಹಮಾಪ್ತ ಆಪ್ತೇಭ್ಯೋ ಯೋ ಮ ಆಪ್ತತಮಃ ಸದಾ. ನನಗೆ ಭಗವಂತನು ಪ್ರಿಯತಮನು, ನಾನು ಭಗವಂತನಿಗೆ ಪ್ರಿಯನು. ಪ್ರಿಯೋಲಂ ನಾರಾಯಣೋ ಮಮ ಸದೈವ ತುಷ್ಟಿಮೇತು. ಅಮಂದಾನಂದ ಸಾಂದ್ರಾಯ ಪ್ರೇಯಸೇ ವಿಷ್ಣವೇ ನಮಃ. ಪ್ರೇಷ್ಟಂ ಮೇ ಸತತಂ ಪ್ರಿಯಾತ್ ಪ್ರಿಯತಮಾನ್ ನಿತ್ಯಂ ಸದೋಪಾಸ್ಮಹೇ. ಸರ್ವಸ್ಮಾದಧಿಕಂ ಮಮ ಪ್ರಿಯತಮಃ ಸ್ವಿಷ್ಟಾದಪಿಷ್ಟೋತ್ತಮಃ ಪ್ರೀತೋ ಭವೇನ್ಮನೆ ಹರಿಃ. ನಮೋಸ್ತು ವಿಷ್ಣವೇ ತಸ್ಮೈ ಪ್ರೇಯಸೇ ಮೇ ಪರಾತ್ಮನೆ. ಪ್ರೀಯತಾಂ ಭಗವಾನ್ ಮಹ್ಯಂ ಪ್ರೇಷ್ಟತಮಃ ಸದಾ. ನಮೋಸ್ತು ಹರಯೇ ಪ್ರೇಷ್ಟತಮಾಯ ಮೇ. ನರಸಿಂಹ ಪ್ರಿಯತಮಃ ಪ್ರೀಯತಾಂ ಪುರುಷೋತ್ತಮಃ. ನಿತ್ಯಾತಾದೃಶಚಿಚ್ಛೇತ್ಯಯಂತೆಷ್ಟೋ ನೋ ರಮಾಪತಿ. ನಮಾಮಿ ನಾರಾಯಣಮಪ್ರತೀಪಂ ಸದಾ ಪ್ರಿಯೇಭ್ಯಃ ಪ್ರಿಯಮಾದರೇಣ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಂ ಆಪ್ಯತಮಂ ಅಪಿ ಅಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಆಚಾರ್ಯರ ಇಷ್ಟು ಗ್ರಂಥಗಳಲ್ಲಿ ಎಲ್ಲ ಪ್ರಮಾಣಗಳ ಒಂದು ಸಾರ ಏನು, ಸಾರಾಂಶ ಏನು ಅಂತ ಹೇಳಿದರೆ, ನನಗೆ ಭಗವಂತ ಪ್ರಿಯತಮನು, ನಾನು ಭಗವಂತನಿಗೆ ಪ್ರಿಯನು. ಈ ರೀತಿಯಾಗಿ ಆಚಾರ್ಯರು ಏಕಾಂತ ಭಕ್ತರಾದ ಕಾರಣ
ಭಗವಂತನಿಗಾಗಿ ಭಗವಂತನನ್ನು ಅವರು ಅಪೇಕ್ಷೆ ಪಡ್ತಾರೆ ಹೊರತು ಮಧ್ವಾಚಾರ್ಯರು ಭಗವಂತನನ್ನು ಮೋಕ್ಷಕ್ಕಾಗಿಯೂ ಕೂಡ ಅವರು ಅಪೇಕ್ಷೆ ಪಡುವುದಿಲ್ಲ. ಆದ ಕಾರಣ ಇದು ಭಗವಂತ ಜ್ಞಾನಿಗಳಿಗೆ ಪ್ರಿಯನು, ಜ್ಞಾನಿಗಳು ಭಗವಂತನಿಗೆ ಪ್ರಿಯರು ಅಂತ ಮಧ್ವಾಚಾರ್ಯರನ್ನೇ ದೃಷ್ಟಾಂತ ತೋರಿಸುತ್ತಾ ಇಷ್ಟು ಪ್ರಮಾಣಗಳನ್ನು ಕೊಟ್ಟು ಆಚಾರ್ಯರು ಪದೇ ಪದೇ ಹೇಳ್ತಾ ಇದ್ದಾರೆ ತಮ್ಮ ಗ್ರಂಥಗಳಲ್ಲಿ ಇದು ವಿಷಯ ಅಂತ ಹೇಳ್ತಾ, ಆದ ಕಾರಣ ಭಗವಂತನಿಗೆ ಶಿಷ್ಟೇಷ್ಟ ಅಂತ ಹೆಸರು. ಇನ್ನು ಶಿಷ್ಟೈರಿಷ್ಟ ಪೂಜಿತ ಶಿಷ್ಟೇಷ್ಟ. ಶಿಷ್ಟೈ ಅಂದರೆ ಜ್ಞಾನಿಗಳು, ಇಷ್ಟ ಅಂದರೆ ಪೂಜಿತ ಶಬ್ದಕ್ಕರ್ಥ, ಇಷ್ಟ ಶಬ್ದಕ್ಕೆ ಪೂಜಿತ ಅಂದರೆ ಜ್ಞಾನಿಗಳಿಂದಲೂ ಪೂಜಿತನಾಗುವವನು. ಆದ ಕಾರಣ ಭಗವಂತನು ಶಿಷ್ಟೇಷ್ಟ ಅಂತ ಹೆಸರು. ಇನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ ಆಚಾರ್ಯರು, ಕೃಷ್ಣೋ ವನ್ಯೈರಿಜ್ಯತೆ ಸಂವೃಷಾನೈಹಿ. ಇವಾಗೆ ಸನ್ಯಾಸಿಗಳು, ವಾನಪ್ರಸ್ಥಾಶ್ರಮಿಗಳು, ಈ ಸನ್ಯಾಸಿಗಳು ಸಂಸಾರವನ್ನು ತೊರೆದಿರ್ತಾರೆ. ಯಾಕೆ? ಸನ್ಯಾಸಾಶ್ರಮದಲ್ಲಿ ಅವರು ಪ್ರತಿಯೊಂದು ಅವರ ಒಂದು ಕ್ಷಣವನ್ನು, ಪ್ರತಿ ಕ್ಷಣವನ್ನು ಭಗವಂತನಿಗಾಗಿಯೇ ವೆಚ್ಚ ಮಾಡಬೇಕು. ಪ್ರತಿ ಕ್ಷಣವೂ ಅನುಕ್ಷಣವೂ ಸದಾ. ಅದಕ್ಕೆ ಸದಾ ಪ್ರಿಯತಮಂ ಮಮ. ಆಚಾರ್ಯರು ಸನ್ಯಾಸ ಶ್ರೇಷ್ಠರು, ಯತಿಶ್ರೇಷ್ಠರು. ಸದಾ ಪ್ರಿಯತಮಂ ಮಮ, ನನಗೆ ಯಾವಾಗಲೂ ಪ್ರಿಯತಮನು. ಸದಾ, ಒಂದು ಸ್ವಲ್ಪ ಹೊತ್ತಲ್ಲ, ಸದಾ, ಯಾವಾಗಲೂ, ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ. ಸನ್ಯಾಸಿಗಳ ಮುಖ್ಯದೇನು? ಅವರು ಭಗವಂತನಲ್ಲೇ ಅವರ ತ್ರಿಕರಣಗಳನ್ನು ಇಟ್ಟಿರಬೇಕು ಸದಾ. ಅವರು ಭಗವಂತನನ್ನೇ ಇಟ್ಟಿರ್ತಾರೆ. ಭಗವಂತ ಬಿಟ್ಟು ಅವರು ಬೇರೆ ಯಾವ ವಿಷಯವನ್ನು, ಯಾವ ಕೆಲಸವನ್ನು ಮಾಡಲ್ಲ. ಹಾಗೆ ವಾನಪ್ರಸ್ಥಾಶ್ರಮಿಗಳು, ವಾನಪ್ರಸ್ಥಾಶ್ರಮಿಗಳು ಕೂಡ ಸಂಸಾರವನ್ನು ಬಿಟ್ಟು, ಹೆಂಡತಿ ತನ್ನ ಜೊತೆಗೆ ಇದ್ದರೂ ಕಾಮದ ವಾಸನೆ ಇಲ್ಲದೆ ಆ ವೃದ್ಧ ದಂಪತಿಗಳು ಕಾಡಿಗೆ ಹೋಗಿ ಸಿಕ್ಕಿದ್ದನ್ನು ತಿಂದುಕೊಂಡು ಸದಾ ಭಗವಂತನಲ್ಲೇ ಮನಸ್ಸಿಟ್ಟಿರ್ತಾರೆ. ಇಂತಹ ಸನ್ಯಾಸಿಗಳಿಂದ ಮತ್ತು ವಾನಪ್ರಸ್ಥಾಶ್ರಮಿಗಳಿಂದಲೂ ಕೂಡ ಕೃಷ್ಣನು ಜ್ಞಾನಯಜ್ಞದಿಂದ ಪೂಜಿಸಲ್ಪಡ್ತಾನೆ. ಮಹಾಭಾರತ ಹೇಳ್ತಾ ಇದೆ. ನಮಗೆ ಅನೇಕ ಪೂಜೆಗಳುಂಟು. ಹೋಮ ಮಾಡೋದು, ದೇವತಾರ್ಚನೆ ಮಾಡೋದು, ಮತ್ತು ಊಟ ಮಾಡೋದು, ಅನೇಕ ಯಜ್ಞಗಳಿದೆ. ಒಂದು ಯಜ್ಞ ಪೂಜಾ ಯಜ್ಞ ಮತ್ತು ವೈಶ್ವಾನರ ಯಜ್ಞ, ಅನೇಕ ಯಜ್ಞಗಳಿಂದ ನಾವು ಪೂಜೆಯನ್ನು ಮಾಡ್ತೇವೆ. ಆದರೆ ಈ ಸನ್ಯಾಸಿಗಳು, ವಾನಪ್ರಸ್ಥಾಶ್ರಮಿಗಳು ಅವರು ಜ್ಞಾನಯಜ್ಞದಿಂದ ಪೂಜಿಸುತ್ತಾರೆ ಭಗವಂತನನ್ನು. ಎಲ್ಲದಕ್ಕಿಂತ ಮಿಗಿಲಾದ, ಶ್ರೇಷ್ಠವಾದ, ಉತ್ತಮವಾದ ಯಜ್ಞ ಯಾವುದು ಅಂದರೆ ಜ್ಞಾನಯಜ್ಞವೇ. ನಾವು ಎಷ್ಟೇ ಗುರುಗಳ ಆರಾಧನೆ ವಿಜೃಂಭಣೆಯಿಂದ ಲಕ್ಷಗಳು ಖರ್ಚು ಮಾಡಿ ಪಂಚಾಮೃತಾಭಿಷೇಕ, ಹೂವಿನ ಅಲಂಕಾರ, ಸಾವಿರಾರು ಜನಕ್ಕೆ ಊಟ ಏನೇ ಮಾಡಿದರೂ ಇದೆಲ್ಲವೂ ಒಂದು ಭಾಗವಾದರೆ, ಜ್ಞಾನಯಜ್ಞ, ಜ್ಞಾನ ಪಂಡಿತರಿಂದ ಉಪನ್ಯಾಸಗಳು, ಭಗವತ್ ತತ್ವವನ್ನು ಹೇಳುವುದು, ಇದು ಮಿಗಿಲಾದ ಯಜ್ಞ. ಅದಕ್ಕೆ ಈ ಜ್ಞಾನಯಜ್ಞಕ್ಕೆ ಹರಿವಾಯು ಗುರುಗಳು ಪ್ರೀತರಾದಷ್ಟು ಇನ್ನು ಯಾವ ಯಜ್ಞದಿಂದಲೂ ಪ್ರೀತರಾಗುವುದಿಲ್ಲ. ಅದಕ್ಕೆ ಜ್ಞಾನಯಜ್ಞ ಆಗಲೇಬೇಕು. ಅದಕ್ಕೆ ಜ್ಞಾನಯಜ್ಞವನ್ನೇ ಮುಖ್ಯವಾದ ಕಾರ್ಯವಾಗಿ ತಮ್ಮ ಜೀವನದಲ್ಲಿ ಇಟ್ಟುಕೊಂಡಿರ್ತಾರೆ ಸನ್ಯಾಸಿಗಳು, ವಾನಪ್ರಸ್ಥಾಶ್ರಮಿಗಳು. ಆ ಜ್ಞಾನಯಜ್ಞದಿಂದ ಇವರಿಬ್ಬರೂ ಕೂಡ ಭಗವಂತನನ್ನು ವಿಶೇಷವಾಗಿ ಆರಾಧಿಸುತ್ತಾರೆ ಅಂತ ಮಹಾಭಾರತ ಹೇಳ್ತಾ ಇದೆ. ಒಟ್ಟಾರೆ ಜ್ಞಾನಕ್ಕೆ ಎಷ್ಟು ಮಹತ್ವ ಇದೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ನಮಗೆ ನಾವೆಷ್ಟೋ ಬಾರಿ ಹೇಳಿಕೊಂಡಂತೆ ಏನು
ಮಿಥ್ಯಾಜ್ಞಾನೇನ ಚ ತಮಃ, ಮಿಥ್ಯಾಜ್ಞಾನದಿಂದ ತಮಸ್ಸು, ಮತ್ತು ಈ ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂ ಪದಂ, ಜ್ಞಾನದಿಂದ ಮಾತ್ರವೇನೆ ಪರಮಪದವು, ಅಂದರೆ ಭಗವಂತನ ಪದಗಳನ್ನು ನಾವು ಸೇರುತ್ತೇವೆ. ಆ ಭಕ್ತಿ ಮಹಾತ್ಮ್ಯಜ್ಞಾನಪೂರ್ವಕವಾಗಿರಬೇಕು. ಅದಕ್ಕೆ ಆಚಾರ ಮಹಾತ್ಮ್ಯಜ್ಞಾನಪೂರ್ವಕವಾದ ಸುದೃಢವಾದ ಸರ್ವತೋಧಿಕವಾದ ಸ್ನೇಹ, ಭಕ್ತಿ ಒಂದೇ ಮುಕ್ತಿಗೆ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಜ್ಞಾನಯಜ್ಞದಿಂದ ಸನ್ಯಾಸಿಗಳು, ಗೃಹಸ್ಥಾಶ್ರಮಿಗಳು, ವಾನಪ್ರಸ್ಥಾಶ್ರಮಿಗಳು ಪೂಜೆ ಮಾಡ್ತಾರೆ. ಆದರೆ ಇನ್ನು ಸಂಸಾರಿಗಳು ಅಂದರೆ ಅವರಿಗೆ ಸಂಸಾರ ಇರುತ್ತೆ, ಹೆಂಡತಿ ಮಕ್ಕಳು, ಅವರನ್ನು ಸಾಕಬೇಕು, ಸಂಪಾದನೆ ಮಾಡಬೇಕು. ಈ ಸನ್ಯಾಸಿಗಳು ವಾನಪ್ರಸ್ಥಾಶ್ರಮಿಗಳಂತೆ ಯಾವಾಗಲೂ ಭಗವಂತನನ್ನು ಆರಾಧಿಸುವಂತಹ ಒಂದು ಅವಕಾಶ ಅವರಿಗೆ ಇರುವುದಿಲ್ಲ. ಇನ್ನು ಬ್ರಹ್ಮಚಾರಿಗಳು ಅವರಿಗೆ ಮುಂದೆ ವಿದ್ಯಾ ಕಲಿಬೇಕು, ಸಂಪಾದನೆ ಮಾಡಬೇಕು, ಮುಂದೆ ಗೃಹಸ್ಥಾಶ್ರಮಕ್ಕೆ ಹೋಗಬೇಕು. ಆದ ಕಾರಣ ಅವರಿಗೂ ಸನ್ಯಾಸಿಗಳು ವಾನಪ್ರಸ್ಥಾಶ್ರಮಿಗಳು ಮಾಡಿದಷ್ಟು ಜ್ಞಾನಯಜ್ಞ ಇವರಿಂದ ಮಾಡಲಿಕ್ಕೆ ಆಗುವುದಿಲ್ಲ. ಒಟ್ಟಾರೆ ಜ್ಞಾನ ಉತ್ಕೃಷ್ಟವಾದದ್ದು. ಜ್ಞಾನಯಜ್ಞದಿಂದ ಭಗವಂತನು ಪ್ರೀತನಾಗ್ತಾನೆ. ನಾವು ಎಷ್ಟೆಷ್ಟು ಜ್ಞಾನಿಗಳಾಗ್ತೇವೆ ಅಂದರೆ ಭಗವಂತನಿಗೆ ನಾವು ಪ್ರೀತರಾಗ್ತೇವೆ, ಭಗವಂತನ ಜ್ಞಾನವನ್ನು ತಿಳ್ಕೊಳ್ತೇವೆ, ಅಷ್ಟಷ್ಟು ನಾವು ಭಗವಂತನಿಗೆ ಪ್ರಿಯರಾಗ್ತೇವೆ. ನಾವು ಯಾರ್ಯಾರಿಗೋ ಪ್ರಿಯರಾಗಬೇಕಾಗಿಲ್ಲ, ಭಗವಂತನಿಗೆ ಒಬ್ಬ ಪ್ರಿಯನಾಗಿಬಿಟ್ರೆ ನಾವು ಅವನಿಗೆ ಪ್ರಿಯರಾದರೆ ಎಲ್ಲರಿಗೂ ಪ್ರಿಯರಾಗ್ತೇವೆ. ಅದಕ್ಕೆ ವಿಜಯದಾಸ, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ, ಎನ್ನ ಪುಣ್ಯಗಳಿಂದುಂಟೇನೋ ಈ ಸಂಪತ್ತು ಅಂಥೇಳಿ. ಆದ ಕಾರಣ ಜ್ಞಾನಕ್ಕೆ ಮಾತ್ರ ಮಹಾತ್ಮ್ಯಜ್ಞಾನಪೂರ್ವಕವಾದ ಭಕ್ತಿಗೆ ಭಗವಂತ ಒಲಿತಾನೆ. ಆದ ಕಾರಣ ಜ್ಞಾನಕ್ಕೆ ವಿಶೇಷವಾಗಿದೆ. ಅಂತಹ ಜ್ಞಾನಿ ಭಗವಂತನಿಗೆ ಪ್ರಿಯನು ಮತ್ತು ಜ್ಞಾನಿಗಳಿಗೆ ಭಗವಂತ ಪ್ರಿಯನು. ಆದ ಕಾರಣ ಭಗವಂತನಿಗೆ ಶಿಷ್ಟೇಷ್ಟ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಜ್ಞಾನಿಗಳಾದಂತಹ ಬ್ರಹ್ಮಾದಿ ದೇವತೆಗಳು ಇವರು ಭಗವಂತನನ್ನು ಸ್ತೋತ್ರ ಮಾಡ್ತಾರೆ ಮೊದಲಾದ ವಿಷಯಗಳನ್ನೆಲ್ಲ ನಾವು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.